ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ AK ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಆ್ಯಕ್ಚುಲಿ ಪ್ರೆಗ್ನೆನ್ಸಿದಲ್ಲಿ 3 ಮಂತ್ಸಲ್ಲಿ ಸ್ಟಾರ್ಟ್ ಆದಾಗಿಂದ ನಾವು ಏನೇನು ಊಟ ಮಾಡಬೇಕು, ಏನೇನು ತಗೋಬೇಕು, ಏನು ತೊಗೊಂಡ್ರೆ ಒಳ್ಳೆಯದು, ಏನು ತಗೋಬಾರ್ದು ಅನ್ನೋದು ಹೇಳೋಣ ಅಂತ ವ್ಲಾಗ್ ಮಾಡ್ತಾಯಿದ್ರಿ. ಆ್ಯಕ್ಚುಲಿ ನಾನು ಕನ್ಸೀವ್ ಆದಾಗ ನನಗೆ ಡಾಕ್ಟರ್ ಹೇಳಿದ್ದು ಫಸ್ಟ್ 3 ಮಂತ್ಸಲ್ಲಿ ಹೀಟಿನ ಪದಾರ್ಥ ತಿನ್ನಬೇಡಿ ಅಂತ ಹೇಳಿದರು. ಅಂದರೆ ರಾ ಪಪ್ಪಾಯ, ಅಂದರೆ ಫುಲ್ ಹಣ್ಣಾಗಿರೋದಲ್ಲ, ಕಾಯಿ ಇರುತ್ತಲ್ಲ ಪಪ್ಪಾಯ, ಅದನ್ನು ತಿನ್ನಬೇಡಿ ಅಂತ ಹೇಳಿದರು. ಆಮೇಲೆ ನೆಕ್ಸ್ಟ್ ಒಂದು ಬಂದು ಇದು ಪೈನಾಪಲ್ಲು ಕೂಡ ತಿನ್ನಬೇಡಿ ಅಂತ ಹೇಳಿದರು. ನೆಕ್ಸ್ಟು ಇದು ಬೇಕ್ರಿ ಐಟಮ್ಸು, ಡೀಪ್ ಫ್ರೈ ಮಾಡಿರೋದು ಅವುಗಳೆಲ್ಲ ತಿನ್ನಬೇಡಿ ಅಂತ ಹೇಳಿದರು. ಆಮೇಲೆ ಜ್ಯೂಸ್ ಬರುತ್ತಲ್ಲ, ಜ್ಯೂಸಸ್ಸು ಅಷ್ಟೇ ಫ್ರೆಶ್ ಜ್ಯೂಸ್ ಕುಡಿಬೋದು, ಈ ಬಾಟಲಲ್ಲಿ ಬರುತ್ತಲ್ಲ ಅದನ್ನು ಕುಡಿಬೇಡಿ ಅಂತ ಹೇಳಿದರು. ಇನ್ನು ಏನು ತಿನ್ನಬೇಕು ಅಂತಂದರೆ ಮನೇಲಿ ಆಗಲಿ ಪ್ರೋಟೀನ್ ಇರೋ ಆಗಲಿ ತಗೊಳ್ಳಿ ಅಂತ ಹೇಳಿದರು. ಅಂತಂದರೆ ಇವಾಗ ಚಿಕನ್ ಆಗಲಿ, ಮೊಟ್ಟೆ, ಮತ್ತು ಸೊಪ್ಪುಗಳು, ಮತ್ತು ಕಾಳು, ಮತ್ತು ಬೇಳೆಗಳು, ಆ ಥರದ್ದೆಲ್ಲನೂ ತಗೊಳ್ಳಿ ಅಂತ ಹೇಳಿದರು. ಆಮೇಲೆ ಒಂದು ವೇಳೆ ವಾಮಿಟಿಂಗ್ ಅವ್ರಿಗೆ ತಿನ್ನೋಕ್ಕಾಗಲ್ಲ ಅಂತ ಅಂದರೆ ಒಟ್ಟಿಗೆ ಜಾಸ್ತಿ ತಿಂದರೆ ವಾಮಿಟಿ ಆಗುತ್ತಲ್ವ, ಸೊ ಅದರಿಂದ ಒಟ್ಟಿಗೆ ತಿಂದೇನೆ ಸ್ವಲ್ಪ ಒಂದು 3 ಟೈಮ್ಸ್ ತಿನ್ನೋ ಥರ, ಒಂದು 5 ಟೈಮ್ಸ್ ತಿನ್ನೋ ಥರ ಡೇದಲ್ಲಿ ಆ ಥರ ರೂಢಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಆ್ಯಕ್ಚುಲಿ ನನಗೆ ವಾಮಿಟಿಂಗ್ ಇರೋದ್ರಿಂದ ನಾನೇನು ಮಾಡ್ತಾಯಿದ್ದೆ, ಒಟ್ಟಿಗೆ ತಿನ್ನೋಕ್ಕಾಗದೇ ಇರೋದ್ರಿಂದ ಸ್ವಲ್ಪ ತಿಂತಾಯಿದ್ದೆ. ಆಮೇಲೆ ಮಾರ್ನಿಂಗು ನಾನು ಡ್ರೈ ಫ್ರೂಟ್ಸು ಕೂಡ ತಿನ್ನೋಕ್ಕೆ ಹೇಳಿದರು. ಆ್ಯಕ್ಚುಲಿ ನನಗೆ ಬ್ಲಡ್ಡು 9 ಇತ್ತು, ಸೊ ಅದಕ್ಕೆ ಅವ್ರು ಹೇಳಿದರು 11 ಮೇಲಿರಬೇಕು ಅಂತ. ಅದಕ್ಕೆ ನಾನೇನು ಮಾಡ್ತಾಯಿದ್ದೆ ಅಂದರೆ ದ್ರಾಕ್ಷಿ, ಒಣ ದ್ರಾಕ್ಷಿ, ಮತ್ತು ಬಾದಾಮಿ, ಮತ್ತು ವಾಲ್ನಟ್ಟು, ಮತ್ತು ಖರ್ಜೂರ ಇಷ್ಟೂ ಕೂಡ ನೆನೆಸಿಟ್ಬಿಡ್ತಾಯಿದ್ದೆ ನೈಟು. ಮಾರ್ನಿಂಗ್ ಎದ್ದಿದ ತಕ್ಷಣವೇ ಎದ್ದಿದ ತಕ್ಷಣ ಅದನ್ನು ಆಲ್ಮಣ್ಣ ಚಿಪ್ಪೆ ತೆಗೆದ್ಬಿಟ್ಟು ಮತ್ತು ವಾಲ್ನಟ್ಟು ಇದು ಎಲ್ಲ ತಿಂತಾಯಿದ್ದೆ ನಾನು. ದ್ರಾಕ್ಷಿ ತುಂಬ ಒಳ್ಳೆಯದು ಬ್ಲಡ್ಗೆ. ನನಗೆ ನಮ್ಮ ಡಾಕ್ಟರೇ ಸಜೆಸ್ಟ್ ಮಾಡಿದ್ದು, ಒಣ ದ್ರಾಕ್ಷಿ ನೆನೆಸ್ಬಿಟ್ಟು ತಿನ್ನು, ಬ್ಲಡ್ ತುಂಬ ಇಂಪ್ರೂವ್ ಆಗುತ್ತೆ ಅಂತ. ಕೊನೆಗೆ ನನಗೆ ಅದು 9 ಇದ್ದಿದ್ದು, ನಾನು ಡೆಲಿವರಿ ಟೈಮ್ಗೆ ನನಗೆ 12 ಪಾಯಿಂಟ್ ಅಷ್ಟು ಇನ್ಕ್ರೀಸ್ ಆಗಿತ್ತು. ಅದರಿಂದ ಡ್ರೈ ಫ್ರೂಟ್ಸ್ನ ನೆನೆಸಿ ತಿನ್ನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಚಿಕನ್ನು, ಮತ್ತು ಮೀಟ್ ಆಗಲಿ, ಮತ್ತು ಫಿಶ್ ಆಗಲಿ ಅದೆಲ್ಲನೂ ತಿನ್ನಿ ಅಂತ ಹೇಳ್ತಾರೆ. ಹಸಿ ಫಿಶ್ಶು, ಒಬ್ಬೊಬ್ಬರು ಸಾಲ್ಮನ್ ಎಲ್ಲ ಬರುತ್ತಲ್ಲ ಅದೆಲ್ಲ ತಿನ್ನಬಾರ್ದು, ಬೇಯಿಸಿರೋದನ್ನೇ ತಿನ್ನಬೇಕು. ಮತ್ತು ಮೊಟ್ಟೆ ಅಷ್ಟೇ, ಮೊಟ್ಟೆ ಒಬ್ಬೊಬ್ರು ಹೇಳ್ತಾರೆ ಮೊಟ್ಟೆ ತಿನ್ನಬಾರ್ದು, ಮಗುಗೆ ಕೂದಲು ಬರಲ್ಲ ಅಂತ. ಅದೆಲ್ಲ ಸುಳ್ಳು, ಅದೆಲ್ಲ ಏನೂ ಇಲ್ಲ, ತಿನ್ಬೋದು. ಡಾಕ್ಟರೇ ನಮಗೆ ಡಯಟ್ ಚಾರ್ಟಲ್ಲಿ ಹೇಳ್ತಾರೆ ಮೊಟ್ಟೆ ಎಲ್ಲ ತಿನ್ನಿ ಅಂತ. ಮೊಟ್ಟೆ ತಿಂದರೆ ತುಂಬ ಒಳ್ಳೆಯದು, ಅದರಲ್ಲೆಲ್ಲ ಪ್ರೋಟೀನ್ ಇರುತ್ತಲ್ವ ಅದಕ್ಕೆ. ಮತ್ತು ಹಾಲು ಅಷ್ಟೇ, ನೈಟ್ ಮಲ್ಕೋಬೇಕಾದ್ರೆ ಆಗಲಿ ಇಲ್ಲ ಮಾರ್ನಿಂಗ್ ಆಗಲಿ ಹಾಲೊಂದು ಲೋಟ ತೊಗೋಬೇಕು. ಆಮೇಲೆ ನೈಟು ಎಲ್ಲ ಇವಾಗ ಮಾರ್ನಿಂಗಿಂದ ನೈಟ್ವರೆಗೂ ನಾವೇನೇನು ಊಟ ಮಾಡಿರ್ತೀವಿ ಅಂತಂದರೆ ಅದೇ ಪ್ರೋಟೀನು, ಸೊ ಅವೆಲ್ಲನೂ ಮಿಕ್ಸ್ ಆಗಿರೋವಂಥದ್ದು ಊಟ ತೊಗೋಬೇಕು ನಾವು. ಆಮೇಲೆ ನಿಮ್ಗೆ ಯಾವುದು ಆಗಲ್ವೋ, ನಿಮ್ಮ ಮನೇಲಿ ಯಾವ್ದಾರ ಫೋರ್ಸ್ ಮಾಡಿದ್ರೆ ತಿನ್ನು ಇದು ಒಳ್ಳೆಯದು ಪ್ರೆಗ್ನೆಂಟಲ್ಲಿ ಇದ್ದಾಗ ಅಂತ ಅಂದರೆ ದಯವಿಟ್ಟು ಆ ಥರ ಎಲ್ಲ ಫೋರ್ಸ್ ಮಾಡಬೇಡಿ. ನಿಮ್ಗೆ ಯಾವ್ದು ಇಷ್ಟನೋ, ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟೇ ತಿನ್ನಿ. ನಿಮಗೂ ಕೂಡ ನಿಮ್ಮ ಡಾಕ್ಟರ್ ಡಯಟ್ ಪ್ಲ್ಯಾನ್ನ ಕೊಡ್ತಾರೆ. ನಿಮ್ಗೆ ಅದೇ ಡಯಟ್ ಪ್ಲ್ಯಾನ್ನೇ, ಅವ್ರು ಕೊಟ್ಟಿರೋ ಡಯಟ್ ಪ್ಲ್ಯಾನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದರೆ ನಾವು ಯಾವ್ಯಾವ ತಿನ್ಬೇಕಂತ ಅನಿಸುತ್ತೋ ಅದನ್ನೇ ಸ್ವಲ್ಪನೇ ತಗೊಳ್ಳಿ, ತಿನ್ನಿ, ಒಳ್ಳೆಯದು. ಆಮೇಲೆ ಇನ್ನೊಂದು ನೈಟ್ ಅಷ್ಟೇ ಮಲ್ಕೋಬೇಕಾದ್ರೆ ಬಿಸಿನೀರು ಒಂದು ಲೋಟ, ಬಿಸಿನೀರಾದ್ರೂ ಸರಿ ಇಲ್ಲ ಬಾರ್ಲಿ ಅಂತ ಸಿಗುತ್ತೆ, ಬಾರ್ಲಿ ಗಂಜಿ ಅಂತ ಹೇಳ್ತಾರೆ, ಅದನ್ನು ನೈಟು ಬೇಯಿಸ್ಬಿಟ್ಟು ಚೆನ್ನಾಗಿ ಬೇಯಿಸೋಕ್ಕೆ ಮುಂಚೆ 1 ಅವರ್ 2 ಅವರ್ ಅದನ್ನ ನೆನೆಸಿಟ್ಬಿಟ್ಟು ಬೇಯಿಸಿ ಕುಡೀರಿ. ಅದು ಕೂಡ ಮಗು ಹೊಟ್ಟೆಲಿದ್ದರೆ ಮಗುಗೆ ಏನು ಹೊಟ್ಟೆಲೆಲ್ಲ ಮಗು ಮೇಲೆಲ್ಲ ಗಲೀಜಿರುತ್ತೆ ಅಂತ ಹೇಳ್ತಾರಲ್ಲ, ಆ ಗಲೀಜೆಲ್ಲ ಏನು ಇಲ್ಲದೇ ಕ್ಲೀನಾಗುತ್ತೆ, ಮಗು ಕ್ಲೀನಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ಅದನ್ನು ಕುಡೀರಿ. ಆಮೇಲೆ ಇನ್ನೊಂದು, ಮಗು ಹೊಟ್ಟೆ ಒಳಗಿರೋದ್ರಿಂದ ಮಗು ಬೆಳವಣಿಗೆಗಾಗಲಿ ಬ್ರೈನ್ ಡೆವಲಪ್ಮೆಂಟ್ಗಾಗಲಿ ಅದಕ್ಕೆಲ್ಲನೂ ಕೂಡ ನಾವು ಪ್ರೋಟೀನು ಅಂಥದ್ದೆಲ್ಲ ತುಂಬ ಚೆನ್ನಾಗಿ ತಿನ್ನಬೇಕು. ಮತ್ತು ಎಳ್ನೀರು ಅಷ್ಟೇ, ಎಳ್ನೀರು ಕುಡಿಬೇಡಿ ಅಂತ ಸ್ವಲ್ಪ ಜನ ಹೇಳ್ತಾರೆ, ಆದರೆ ಎಳ್ನೀರು ಕುಡಿಯೋದು ತುಂಬ ಒಳ್ಳೆಯದು. ಎಳ್ನೀರು ಆ್ಯಕ್ಚುಲಿ ನೀವು ಡೈಲಿ ಕುಡಿದ್ರೂ ಏನು ತೊಂದರೆ ಆಗೋಲ್ಲ. ಡೈಲಿ ಒಂದು ನೀರು ಕುಡಿಯೋಕ್ಕಾಗಲ್ಲ ನೋಡಿ, ಅವರು ನೀರಿನ ಬದಲು ಈ ಥರ ಎಳ್ನೀರು ಮತ್ತು ಬೇಕು ಅಂತಂದರೆ ನಿಮಗೆ ಪೌಡರ್ಸ್ ಕೊಡ್ತಾರೆ ಡಾಕ್ಟರ್ಸು, ಅದು ಮಾಡಿ ಕೂಡ. ಮತ್ತು ಇದು ಕಾರ್ಬೋಹೈಡ್ರೇಟ್ಸು ಕೂಡ ಇರೋವಂಥದ್ದು ಫುಡ್ನ ತಗೋಬೇಕು. ಆಮೇಲೆ ವಾಮಿಟಿಂಗ್ ಇರೋರು ಕೂಡ ಮೊಸರನ್ನ ಮತ್ತು ಬನಾನಾ, ಸಪೋಟ ಆ ಥರ ತಗೊಳ್ಳೋದ್ರಿಂದ ವಾಮಿಟಿಂಗ್ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದು ಮೇಯ್ನ್ ಬಂದು ಪ್ರೆಗ್ನೆನ್ಸಿ ಅಂತ ನಾವು ಗೊತ್ತಾದಾಗ ಅದಕ್ಕಿಂತ ಮುಂಚೆ ಏನಾರ ಆಲ್ಕೋಹಾಲ್ ಆಗಲಿ ಮತ್ತು ಸಿಗ್ರೆಟ್ ಆ ಥರದ್ದು ಏನಾರ ಸ್ಮೋಕಿಂಗು ಆ ಥರ ಏನಾರು ಇದ್ದರೆ ದಯವಿಟ್ಟು ಅದನ್ನು ಬಿಟ್ಬಿಡಬೇಕು. ಪ್ರೆಗ್ನೆನ್ಸಿದಲ್ಲಿದ್ದಾಗ ಅವೆಲ್ಲನೂ ಕೂಡ ಫುಲ್ಲಿ ಅವಾಯ್ಡ್ ಮಾಡಬೇಕು. ಆಮೇಲೆ ಇನ್ನೊಂದು ಅಂದರೆ ಬ್ರೈನ್ ಡೆವಲಪ್ಮೆಂಟ್ಗೆಲ್ಲನೂ ಕೂಡ ಸಪ್ಲಿಮೆಂಟ್ಸ್ನ ಕೊಡ್ತಾರೆ.
ಡಾಕ್ಟರ್ಸ್ ರೆಫರ್ ಮಾಡ್ತಾರೆ ಅದು ಯಾವುದು ಅಂತ. ನನಗೆ ಫೋಲಿಕ್ ಆ್ಯಸಿಡ್ ನಾನು ತೊಗೊಂಡಿದ್ದೆ, ಡಾಕ್ಟರ್ ರೆಫರ್ ಮಾಡ್ತಾರೆ ನೋಡಿ, ಅವ್ರು ಯಾವ್ದು ಹೇಳ್ತಾರೆ ನೀವು ಅದನ್ನೇ ತಗೊಳ್ಳಿ. ಮತ್ತು ಬ್ಲಡ್ಡು ಕೂಡ ಅಷ್ಟೇ, ಬ್ಲಡ್ ಇಲ್ಲ ಅಂತಂದ್ರೂ ಕೂಡ ಸಪ್ಲಿಮೆಂಟ್ಸ್ ಅಂತಲೇ ಹೇಳ್ತಾರೆ. ಮತ್ತು ಹಣ್ಣುಗಳು, ನೀವು ಹಣ್ಣು ಎಷ್ಟು ತಿಂದರೆ, ಯಾವುದೇ ಹಣ್ಣಾಗಲಿ ನೀವು ಎಷ್ಟು ತಿಂದರೆ ಅಷ್ಟು ಒಳ್ಳೆಯದು ಮಗು ಒಳಗಿದ್ದಾಗ. ಇವಾಗ ಆ್ಯಪಲ್ ಆಗಲಿ, ಆರೆಂಜ್ ಮತ್ತು ಇದು ಏನೋ ವಿಟಮಿನ್ ಸಿ ಸಿಗುತ್ತೆ. ದಾಳಿಂಬೆ ತಿನ್ನೋದ್ರಿಂದ ಕೂಡ ತುಂಬ ಒಳ್ಳೆಯದು. ಮತ್ತು ಮೀಟ್ ಬ್ಲಡ್ ಇರುತ್ತಲ್ಲ, ಅದನ್ನೇನೋ ಮಾಡಿ ತಿಂದರೆ ಬ್ಲಡ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ನಾನಂತೂ ಮೀಟ್ ತಿನ್ನಲ್ಲ, ಸೊ ಅದಕ್ಕೆ ನಾನು ಟ್ರೈ ಮಾಡಿಲ್ಲ. ಆ್ಯಕ್ಚುಲಿ ಎಷ್ಟೊಂದು ಜನ ಹೇಳಿದರು ಅದು ತಿಂದರೆ ಇಂಪ್ರೂವ್ ಆಗುತ್ತೆ ಅಂತ. ಬಟ್ ನಾನೇನು ಮಾಡಿದ್ದೆ, ಹೇಳಿದ್ನಲ್ಲ ನಿಮಗೆ, ಒಣದ್ರಾಕ್ಷಿ ನೆನೆಸ್ಬಿಟ್ಟು ತಿಂದಿದ್ದೆ ಅಂತ. ನಾನು ವಾಲ್ನಟ್ಸಲ್ಲಿ ಮತ್ತು ಬಾದಾಮಿ ಅದನ್ನೆಲ್ಲ ನೆನೆಸಿ ತಿಂದಿದ್ರಿಂದನೇ ನನಗೆ ಇಂಪ್ರೂವ್ ಆಗಿತ್ತು. ಸೊ ಇದೆಲ್ಲ ನಾನು ತಿಂದಿದ್ದೆ. ನೀವು ಇದನ್ನೇ ತಿನ್ನಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಅನಿಸುತ್ತೋ, ನಿಮ್ಗೆ ಯಾವ್ದು ತಿನ್ನಬೇಕಂತ ಅನಿಸುತ್ತೋ ಅದನ್ನು ಡಾಕ್ಟರ್ನ ಕೇಳಿ, ಡಾಕ್ಟರ್ ನಿಮ್ಗೆ ಯಾವ್ದು ತಿನ್ನು ಅಂತ ಹೇಳ್ತಾರೋ ನೀವು ಅದನ್ನೇ ತಿನ್ನಿ. ಆಮೇಲೆ ಇನ್ನೊಂದು, ಅವ್ರು ಕೊಡೋ ಡಯಟ್ ಪ್ಲ್ಯಾನಿಂದನೇ ತಿನ್ನಿ. ನೀವೇನೇನು ಆ್ಯಕ್ಚುಲಿ ನೀವು ಮಗು ಹೊಟ್ಟೆ ಒಳಗೆ ಇರೋದ್ರಿಂದ ನೀವು ಯಾವ್ದು ಸೇಫ್, ನಮಗಿಂತ ಮೇನ್ ಮಗು ಇಂಪಾರ್ಟೆಂಟ್ ಅಲ್ವಾ. ಮಗುಗೆ ಯಾವುದಾದ್ರು ತೊಂದರೆ ಆಗದೇ ಇರೋವಂಥದ್ದು ತೊಗೋಬೇಕು ನೀವು. ಮತ್ತು ಮೇಯ್ನು ಮಗು ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂದರೆ ಅದಕ್ಕೆ ತಕ್ಕನಾಗೆ ನಾವು ಫುಡ್ನ ತೊಗೋಬೇಕು. ಅಷ್ಟೇ. ನಾನು ತೊಗೊಂಡಿದ್ದೆಲ್ಲ ನಿಮ್ಗೆ ಹೇಳಿದ್ದೀನಿ ಅಂತ ಅನಿಸುತ್ತೆ. ಇಷ್ಟೇ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು.